ಪ್ರಾಬಲ್ಯವೂ ಕೂಡ ಇದೆ ನಿಮ್ಮ ಕ್ಷೇತ್ರ ಸೇರಿದಂತೆ. ಸಮನ್ವಯತೆ ಇದೆಯಾ ಸರ್ ಅಲ್ಲಿ ಬಿಜೆಪಿ ಜೆಡಿಎಸ್ ನಡುವೆ? ನೋಡಿ, ನಮ್ಮ ಭಾಗದಲ್ಲಿ ಈಗಾಗಲೇ ನಾವು ನಾಳೆನೇ ಒಂದು ಸಭೆಯನ್ನು ಕರೆದಿದ್ದೇವೆ. BJPಯ ನಾಯಕರು ಮತ್ತು ನಮ್ಮ ನಾಯಕರು ಕೂಡ ಸೇರಿ ನಾಳೆ 3 ಗಂಟೆಗೆ ಒಂದು ಸಭೆಯನ್ನು ಮಾಡಿ 28ರ ಸಂಜೆ 2 ಕಾರ್ಯಕರ್ತರ ಸಭೆಯನ್ನು ಸಿಂಧನೂರಿನಲ್ಲಿ ಮಾಡೋದಕ್ಕೆ ಈಗಾಗಲೇ ಸಭೆ ಮಾಡಿದ್ದೇವೆ. ರಾಯಚೂರಿನಲ್ಲೂ ಕೂಡ ನಾವು ಸಭೆಯನ್ನು ಮಾಡಿ ಅಲ್ಲೂ ಕೂಡ 2 ಕಾರ್ಯಕರ್ತರ ಜೊತೆಯಲ್ಲೇ ಕೆಲಸ ಮಾಡೋದಕ್ಕೆ ತೀರ್ಮಾನವನ್ನು ಮಾಡೋದಕ್ಕೆ ಇವತ್ತು ಕುಮಾರಣ್ಣನವರ ಅಪ್ಪಣೆಯ ಮೇರೆಗೆ ನಾವು ಕೆಲಸವನ್ನು ಪ್ರಾರಂಭ ಮಾಡಿದ್ದೇವೆ. ಎಲ್ಲೋ ಒಂದು ಕಡೆ ಒಂದು ಬಿಜೆಪಿ ನಾಯಕರು ಜೆಡಿಎಸ್ ನಾಯಕರನ್ನ ಜೊತೆ ತಗೊಂಡು ಹೋಗ್ತಾ ಇಲ್ಲ, ಕಡೆಗಣಿಸಲಾಗಿದೆ ಅನ್ನೋ ಒಂದು ಚರ್ಚೆಗಳು ನಡೀತಾ ಇತ್ತು. ಇನ್ನೂ ಅದು ಯಾಕೆಂದರೆ ನಾವೇ ಇನ್ನೂ ತೀರ್ಮಾನ ಮಾಡಿರಲಿಲ್ಲ. ಕುಮಾರಣ್ಣವ್ರು ಬಂದ ಮೇಲೆ 25ನೇ ತಾರೀಕು ಆದಮೇಲೆ ತೀರ್ಮಾನ ಮಾಡಬೇಕಂತಾಗಿರೋದ್ರಿಂದ ಈಗ ನಾವು ತೀರ್ಮಾನ ಮಾಡಿದ್ದೇವೆ. ನಮ್ಮ 3 ಜಿಲ್ಲೆಗಳಲ್ಲಿ ಈಗಾಗಲೇ ಒಂದು ಸುತ್ತಿನ ಮಾತುಕತೆಗಳನ್ನು ಆಡಿದ್ದೇವೆ 2 ಪಕ್ಷದ ನಾಯಕರ ಜೊತೆ. ನಾವು ಕೂಡ ಅವರು ಕಲಿತು ಕೆಳಮಟ್ಟದ ಎಲ್ಲ ಕಾರ್ಯಕರ್ತರ ಸಭೆಗಳನ್ನು ಕ್ಷೇತ್ರವಾರು ಮಾಡ್ತೀವಿ. ಈಗ ಕುಮಾರಸ್ವಾಮಿ ಅವರು ಮಂಡ್ಯದಿಂದ ಸ್ಪರ್ಧೆ ಮಾಡಬೇಕು ಅನ್ನೋ ದೊಡ್ಡ ಕೂಗು ಗೆದ್ದಿದೆ. ಇದಕ್ಕೆ ಸರ್ ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಸರ್? ಇದು 2 ಕಡೆಯೂ ಇದೆ. ಅವರು ಅಲ್ಲಿ ಹೋದ್ರೇನು ಇಲ್ಲಿದ್ರೇನು ಅನ್ನುವ ಗೊಂದಲ ನನಗೂ ಕೂಡ ವೈಯಕ್ತಿಕವಾಗಿದೆ. ಕುಮಾರಣ್ಣ ಹೋಗ್ಬಿಟ್ರೆ ಇಲ್ಲಿ ಸದನದಲ್ಲಿ ಮಾತನಾಡೋರು ಯಾರು ಅಂತಕ್ಕಂಥ ಪ್ರಶ್ನೆ ಬರ್ತದೆ. ಈಗ ಅಲ್ಲಿ ಹೋಗದೇ ಇದ್ದರೆ ಅಲ್ಲಿ ಒತ್ತಡಗಳು ಕೂಡ ಇರೋದರಿಂದ ಕುಮಾರಣ್ಣ ಅಲ್ಲಿ ಗೆಲ್ತಾರೆ. ಗೆದ್ದ ಮೇಲೆ ಕೇಂದ್ರದಲ್ಲಿ ಸಚಿವರಾಗುವ ಅವಕಾಶ, ಆವಾಗ ರಾಜ್ಯಕ್ಕೆ ಹೆಚ್ಚು ಕೆಲಸಗಳನ್ನು ಮಾಡೋ ಅವಕಾಶ ಇದೆ ಅಂತಕ್ಕಂಥ ಇನ್ನೊಂದು ಭಾವನೆ ಕೂಡ ನಮ್ಮಲ್ಲಿ ಇದೆ. ಅದರ ಮಧ್ಯೆ ಈಗಿರುವ ಕ್ಷೇತ್ರದವರು ಅವ್ರನ್ನ ಬಿಡೋದಕ್ಕೆ ತಯಾರಿಲ್ಲ. ಮಂಡ್ಯದವರು ಬರಲೇಬೇಕು ಅನ್ನುವ ಒತ್ತಡ ಇದೆ. ಇವತ್ತು ಆ ತೀರ್ಮಾನ ಆಗ್ತದೆ, ಆದಮೇಲೆ ತಮ್ಮ ಮುಂದೆ ಹೇಳ್ತಾರೆ. ನಮಸ್ಕಾರ, ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.